ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TMW ಶೇರ್ಸ್. ನಾನು ನಿಮ್ಮ ಶಂಕರ್ ಮಾತಾಡ್ತಾ ಇದ್ದೀನಿ, ಫೌಂಡರ್ ಆಫ್ TMW ಗ್ರೂಪ್ಸ್. ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಇದ್ರೆ ವರ್ಲ್ಡ್ ಫಸ್ಟ್ ಆಪ್ಷನ್ ಸೇಲರ್ ಕ್ಯಾಲ್ಕುಲೇಟರ್ ಬಗ್ಗೆ ನಾವು ಇವತ್ತು ಬಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆಲ್ರೆಡಿ ಬಂದ್ಬಿಟ್ಟು ನಾವು 2 days ಬ್ಯಾಕ್ ಬಂದ್ಬಿಟ್ಟು ಇದರಲ್ಲಿ ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಬಟ್ ಇವಾಗ ಕಾರ್ಡ್ದಲ್ಲಿ ನಾವು ಇದು ಫಸ್ಟ್ ಟೈಮ್ ನಾವೇ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇದು ಇದರಿಂದ ಏನು ಯೂಸ್ಫುಲ್, ಏನು ನಾವು ಯಾವ ಥರ ಯೂಸ್ ಮಾಡೋದು, ಓಕೆ ಅನ್ನೋದ್ರ ಬಗ್ಗೆನೇ ಇವತ್ತು ನಾವು ಚರ್ಚೆ ಮಾಡೋದು. ಓಕೆ, ದಯವಿಟ್ಟು ಈ ವಿಡಿಯೋಸ್ನ ಫುಲ್ ಆಗಿ ನೋಡಿ, ಯಾಕಂದ್ರೆ ಸ್ಕಿಪ್ ಮಾಡಬೇಡಿ. ಆವಾಗಲೇ ಇದು ನಾವು ಹೇಳೋಂಥ ಟಾಪಿಕ್ಗಳು ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ. ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ಟ್ರೇಡರ್ಸ್ಗಳಿಗೆ ಅಂತ. ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಆಪ್ಷನ್ ಟ್ರೇಡರ್ಗಳು ಹೇಗಂದ್ರೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಒಂದು ಟ್ರೈಡ್ ತಗೋಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಎಲ್ಲಿ ಬರುತ್ತೆ, ಲಾಸ್ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಇದರಲ್ಲಿ ನೀವು ಆ ಪ್ರಾಫಿಟ್ ಅಂಡ್ ಲಾಸ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತಂದ್ರೆ ಎಲ್ಲಿ ಎಡ್ಜಿಂಗ್ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಅದಕ್ಕೆ ಮುಂಚೆ ಇದೆ ನಮ್ಮ ಚಾನಲ್ಸ್ TMW ಕನ್ನಡ ಶೇರ್ ಮಾರ್ಕೆಟ್ ಟ್ರೈನಿಂಗ್ ಅಂತ. ಯಾರು ದಯವಿಟ್ಟು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ. ಹಾಗಾಗಿ ನಮ್ಮ ಚಾನಲ್ಸ್ನ ಬೆಳೀತದೆ. ಯಾಕೆ ಕಂಟಿನ್ಯೂ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕಾಗ್ತಾ ಇಲ್ಲ, ದಯವಿಟ್ಟು ಶ್ರಮಿಸಬೇಕು ನನ್ನ. ಯಾಕಂದ್ರೆ ನನಗೆ ಟೈಮ್ ಇಲ್ದಿರೋ ಕಾರಣಕ್ಕೋಸ್ಕರ ನನಗೆ ಆಗ್ತಾ ಇಲ್ಲ. ಬಟ್ ನನ್ನಿನ ಉದ್ದೇಶ ಏನಂದ್ರೆ ನನಗೇನು ಗೊತ್ತಿದೆಯೋ ಅದನ್ನ ನಿಮ್ಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಆಲ್ಮೋಸ್ಟ್ ನಾನು ಇನ್ನೊಂದು ನೆಕ್ಸ್ಟ್ ಮಂತ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತೀನಿ. ಅದರೊಳಗೆ ನಿಮಗೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇನ್ವೆಸ್ಟ್ಮೆಂಟ್, ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಎಲ್ಲಾನು ನಿಮಗೆ ಒಂದೊಂದಾಗಿ ಕಲ್ಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂದ. ಸರಿ, ಓಕೆ, ನಾನು ತುಂಬಾ ಹೊತ್ತು ಮಾತಾಡೋದು ಬೇಕಾಗಿಲ್ಲ. ಬನ್ನಿ ಇವತ್ತಿನ ಟಾಪಿಕ್ ಏನೋ ಹೋಗೋಣ. ಏನಂದ್ರೆ ಇವತ್ತಿನ ಟಾಪಿಕ್ ನಾವು ನಾರ್ಮಲ್ ಆಗಿ ಹೇಳ್ದಂಗೆ ಇದನ್ನೇ ಬಂದ್ಬಿಟ್ಟು ನಾವು ಹೇಳ್ದಂಗೆ ವರ್ಲ್ಡ್ ಫಸ್ಟ್ ಆಪ್ಷನ್ ಸೇಲರ್ ಕ್ಯಾಲ್ಕುಲೇಟರ್ ಅಂದ್ರೆ ಆಪ್ಷನ್ ಸೇಲರ್ ಕ್ಯಾಲ್ಕುಲೇಟರ್ಸ್ ನ ಯಾವ ತರ ಯೂಸ್ ಮಾಡೋದು, ಏನ್ ಮಾಡೋದು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಒಂದು ಆಪ್ಷನ್ ಸೇಲರ್ ಅಂತಾರೆ, ಅಂದ್ರೆ ಆಪ್ಷನ್ ರೈಟರ್ ಅಂತಾರೆ, ಎರಡು ಒಂದೇನೆ. ಅದ್ರ ಯಾಕಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ನಿಮಗೆ ಈ ಕ್ಯಾಲ್ಕುಲೇಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಈ ಕ್ಯಾಲ್ಕುಲೇಟರ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಾವು ಈ ಕ್ಯಾಲ್ಕುಲೇಟರ್ ನ ಗೂಗಲ್ ಶೀಟ್ ಅಲ್ಲೇ ಮಾಡಿದೀನಿ. ಇದು ಪ್ರತಿಯೊಬ್ಬರು ಯೂಸ್ ಮಾಡುವಂತ ವಿಷಯ, ಸರಿನಾ? ಪ್ಲಸ್ ಇದರಲ್ಲಿ ಹೇಗೆ ಅಂದ್ರೆ ನಾನು ನಿಮಗೆ ಏನ್ ಡೌಟ್ ಇದೆಯೋ ಇದ್ರಲ್ಲಿ ಕಮೆಂಟ್ಸ್ ಕೂಡ ಮಾಡಬಹುದು, ನೀವು ಅದನ್ನ ನಾನು ತಿಳಿಸ್ಕೊಡ್ತೀನಿ, ತೊಂದರೆ ಇಲ್ಲ ಅಂತ. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಫಸ್ಟ್ ನೋಡೋಣ. ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ. ಈ ಕ್ಯಾಲ್ಕುಲೇಟರ್ ಏನಂದ್ರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ ಎರಡು ಕಾಲಮ್ ಕೊಟ್ಟಿರ್ತೀನಿ. ಇದರಲ್ಲಿ ಇದು ಬಂದ್ಬಿಟ್ಟು ನಿಮ್ಮ ಸ್ಟ್ರೈಕ್ ಪ್ರೈಸು, ಇದು ಬಂದು ಸ್ಟ್ರೈಕ್ ಪ್ರೈಸು, ಇದು ಬಂದ್ಬಿಟ್ಟು ನಿಮ್ಗೆ ಇದೆರಡು ಬರೀ 4 ಲೆಗ್ಸ್ ಇರುತ್ತೆ. 1 2 3 4. ಓಕೆ, ಅಂದ್ರೆ 4 ಲೆಗ್ಸ್ ಇರುತ್ತೆ. ಇದೆರಡು ಮತ್ತೆ ಇದೆರಡು 4 ಲೆಗ್ಸ್ ಇರುತ್ತೆ. ಈ 4 ಲೆಗ್ಸ್ ಅಲ್ಲಿ ಏನಂದ್ರೆ ಇದರಲ್ಲಿ ಏನಂದ್ರೆ ಎರಡು ತರ ನೀವು ಒಂದು ಸಿಂಗಲ್ ಆಗಿ ಮಾಡಂಗಿದ್ರು ಮಾಡಬಹುದು, ಇಲ್ಲ 4 ತಗೊಂಡು ನೀವು 4 ಸೇಲ್ ಮಾಡಂಗಿದ್ರು ಮಾಡಬಹುದು. ಅವಾಗ ಮಾಡಿದಾಗ ನಿಮ್ಗೆ ಏನಾದ್ರೆ ಡಿಫ್ರೆಂಟ್ ಆಗಿ ಗೊತ್ತಾಗುತ್ತೆ, ಎಲ್ಲಿ ಎಕ್ಸ್ಚೇಂಜ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದೇ ಈ ಕ್ಯಾಲ್ಕುಲೇಟರ್ ಅಲ್ಲಿ ಅಡ್ವಾಂಟೇಜ್. ಎಕ್ಸಾಂಪಲ್ ನೋಡಿ, ಇವಾಗ ಬ್ಯಾಂಕ್ ನಿಫ್ಟಿ ಫಸ್ಟ್ ನಾವು ಫಸ್ಟ್ ಮಾಡ್ಬೇಕಂದ್ರೆ ಏನಂದ್ರೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಬೇಕು. ಈ ನಾರ್ಮಲ್ ಆಗಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನಿದೆ, ಎಂತದಿದೆ ಅಂತ ಗೊತ್ತಾದಾಗ ಅಷ್ಟೇ ನಾವು ಏನ್ ಮಾಡಕ್ಕಾಗತ್ತಂದ್ರೆ ಅವಾಗಲೂ ನಾವು ಪ್ರಾಫಿಟ್ ಅಂಡ್ ಲಾಸ್ ನ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ, ಸರಿನಾ? ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಏನಾಗುತ್ತೆ ಎಂತದ್ದು ಎಲ್ಲಾನು ಪ್ರಿಂಟ್ ಪಿನ್ ನೀವು ಓಡ್ತಾ ಇರ್ಬೇಕು. ಅವಾಗ ಅಷ್ಟೇ ನಿಮ್ಗೆ ಬಂದ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸರಿನಾ? ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕ್ಯಾಲ್ಕುಲೇಟರ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಇರುತ್ತೆ. ಫಸ್ಟ್ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕಲ್ತ್ ಬಿಟ್ರೆ ನೀವು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 50% ಕಲ್ತಂಗೆ ಮಾರ್ಕೆಟ್ ನ ನೀವು ಟ್ರೇಡ್ ಮಾಡ್ಬೋದು. ಅದು ನೀವು ಇಂಟ್ರಾಡೇ ಮಾಡ್ಬೋದು, ಸ್ವಿಂಗ್ ಟ್ರೇಡರ್ ಆಗಿರ್ಬೋದು, ಇಲ್ಲ ಆಪ್ಷನ್ ಬೈಯರ್ ಇರ್ಬೋದು, ಇಲ್ಲ ಫ್ಯೂಚರ್ ಟ್ರೇಡಿಂಗ್ ಯಾವುದೇ ಬೇಕಾದ್ರೂ ಕೂಡ ನೀವು ಮಾಡ್ಬೋದು, ಸರಿನಾ ಫ್ರೆಂಡ್ಸ್? ಓಕೆ, ಈ ನೋಡಿ, ಇದು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಈ ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ನ ಇರುತ್ತೆ. ಬಟ್ ಇದರಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನೋಡೋಕ್ಕೂ ಬರಲ್ಲ, ಕರೆಕ್ಟ್ ಅಲ್ವಾ? ಎಲ್ಲರೂ ಕಾಲ್ಸ್ ಕೊಡಿ ಅಂತ ಕೇಳ್ತೀರಾ. ಬಟ್ ನನಗೆ ಕಾಲ್ಸ್ ಕೊಡೋದು ದೊಡ್ಡ ತಪ್ಪು. ಕಾಲ್ಸ್ ಕೊಡೋದು ನನಗೆ ದೊಡ್ಡ ವಿಷಯ ಅಲ್ಲ, ಕಾಲ್ಸ್ ಕೊಟ್ಬಿಡ್ಬೋದು. ಬಟ್ ಅದು ಒಂದು ಕೊಡಂಗಿಲ್ಲ, ಅದು ಬಹಳ ತಪ್ಪು, ದೊಡ್ಡ ವಿಷಯ. ಅದನ್ನ ತಪ್ಪು ಅಂತ ಹೇಳ್ತಾರೆ, ಅದು ಬಂದು ಕೊಡಂಗಿಲ್ಲ. ಓಕೆ, ಬಟ್ ಆದ್ರೂ ನಾನು ಬಂದು ನಿಮಗೆ ಹೆಪ್ಸ್ತಾರೆ, ಯಾಕಂದ್ರೆ ಬಿಗಿನರ್ಸ್ ಇರ್ತೀರಾ, ಅದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ನಾನು ಮಾಡಿರ್ತೀನಿ. ಇಲ್ಲಿ ಏನ್ ನೋಡಿ, ಇಲ್ಲಿ ನಾನು ಗ್ರೀನ್ ಕಲರ್ ಒಂದು ಲೈನ್ ಹಾಕಿರ್ತೀನಲ್ಲ, ಇದೇ ಬಂದು ಬ್ಯಾಂಕ್ ನಿಫ್ಟಿ ಸಪೋರ್ಟ್. ಅಂದ್ರೆ 37,000 ನಿಮ್ಗೆ ಬಂದ್ಬಿಟ್ಟು ಸಪೋರ್ಟ್ ಇರುತ್ತೆ. ಇದ್ರ ಬಗ್ಗೆ ನೀವು ಆಲ್ರೆಡಿ ಪ್ಯೂರ್ ಪಾಯಿಂಟ್ಸ್ ಬಗ್ಗೆ ಒಂದು ಹೇಳಿದ್ದೀನಿ ವಿಡಿಯೋಸ್, ಅದನ್ನ ನೋಡಿ ಗೊತ್ತಾಗುತ್ತೆ. ರೆಸಿಸ್ಟೆನ್ಸ್ ನೋಡಿದಾಗ ನಿಮ್ಗೆ ಇಲ್ಲಿ ರೆಡ್ ಕಲರ್ ಮೆನ್ಷನ್ ಮಾಡಿರ್ತೀನಿ, ಇದೇ 43,000 ಇರೋದು, ಇದೊಂದು ರೆಸಿಸ್ಟೆನ್ಸ್, ಕರೆಕ್ಟಾ? ಇದೆರಡೇ ನಿಮ್ಗೆ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಮೈನ್ ಬಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಇಲ್ಲೇ ಬಂದ್ಬಿಟ್ಟು ಇದು ಬಂದು ಮಾರ್ಕೆಟ್ ಬಂದು ಇದು ಒಳಗಡೆ ರಿಯಾಕ್ಟ್ ಆಗ್ತಾ ಇರ್ತದೆ ಅಂತ. ನೆಕ್ಸ್ಟ್ ಜನವರಿವರೆಗೂ ಈ ಬಿಟ್ವೀನ್ ಅಲ್ಲೇ ಮಾರ್ಕೆಟ್ ಇರುತ್ತೆ. ಇದು ಒಂದು ವೇಳೆ 43,000 ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಶುಡ್ ಬಿ 47,000 ವರೆಗೂ ಹೋಗುತ್ತೆ. ಬಟ್ ಆದ್ರೂ ಇವಾಗ ಸದ್ಯಕ್ಕಂತೂ ಇದ್ರ ಒಳಗಡೆ ಮಾರ್ಕೆಟ್ ಇರುತ್ತೆ. ಬಟ್ ಆದ್ರೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಏನಿದೆ ಅನ್ನೋದನ್ನ ನೋಡ್ಬೇಕು, ಕರೆಕ್ಟ್ ಅಲ್ವಾ? ಪ್ರೆಸೆಂಟ್ ಮಾರ್ಕೆಟ್ ಏನಂದ್ರೆ 39,950 ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಇದೆ, ಕರೆಕ್ಟ್ ಅಲ್ವಾ? ಪ್ರೆಸೆಂಟ್ ಮಾರ್ಕೆಟ್ ಎಷ್ಟಿದೆ?
39,950 ಪ್ರೆಸೆಂಟ್ ಮಾರ್ಕೆಟ್ ಇರುತ್ತೆ. ಸರಿ ಸರ್, ಇವಾಗ ನಾವು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಯಾವ ತರ ಮಾಡೋದು ಅಂತ ಇದು ಬಂದು ನೀವು ಹಿಂಗೆ ಹೇಳ್ತೀನಿ ಅಂದ್ರೆ ಸಿಂಪಲ್. ಇದು ಬಂದು ಸಪೋರ್ಟರ್ ತೆಗೆದು ನೀವು ಇದರಲ್ಲಿ ನೀವು ಕಾಲ್ಸ್ ಅನ್ನ ತಗೊಳ್ಳೋದು, ಕಾಲ್ಸ್ ಬೈ ಮಾಡೋದು, ಸೇಲ್ ಮಾಡೋದು, ಇದರ ಬಗ್ಗೆ ನೋಡ್ಕೊಂಡು ನೀವು ಇದರಲ್ಲಿ ಎಜಿಂಗ್ ಮಾಡಬಹುದು. ನಾನು ನೆಕ್ಸ್ಟ್ ನಿಮ್ಗೆ ಒಂದು ಕ್ಯಾಲ್ಕುಲೇಟರ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಆಪ್ಷನ್ ಬೈಯಿಂಗ್ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ, ಆಮೇಲೆ ನಿಮಗೆ ಫೀಚರ್ ಬಗ್ಗೆ ಒಂದು ತಿಳಿಸ್ಕೊಡ್ತೀನಿ, ಆಮೇಲೆ ಎಲ್ಲಾನು ಒಂದೇ ಕ್ಯಾಲ್ಕುಲೇಟರ್ ಅಲ್ಲಿ ನಿಮಗೆ ಅದನ್ನ ಹೇಳ್ಕೊಡ್ತೀನಿ. ಅದುವರೆಗೂ ದಯವಿಟ್ಟು ಇದನ್ನ ಯೂಸ್ ಮಾಡ್ತಾ ಇರಿ. ಅದ್ರ ಬಗ್ಗೆ ತಿಂಗಳ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ಪ್ಲಿಟ್ ಮಾಡಿ ನಿಮಗೆ ಸಪರೇಟ್ ಆಗಿ ಕೊಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಓಕೆ. ಇದರಲ್ಲಿ ಏನಂದ್ರೆ ನೀವು ಏನು ಮಾಡಂಗಿಲ್ಲ, ಬರೀ ನೋಡಿ ಸ್ಟ್ರೈಕ್ ಪ್ರೈಸ್ ನ ಎಂಟ್ರಿ ಮಾಡಬೇಕು. 39,700 ಎಂಟ್ರಿ ಮಾಡಿ. ಪ್ಲಸ್ ಇಲ್ಲಿ ಬ್ಯಾಂಕ್ ನಿಫ್ಟಿ ಕ್ವಾಂಟಿಟಿ ಎಷ್ಟಿದೆ, ಬ್ಯಾಂಕ್ ನಿಫ್ಟಿ ಕ್ವಾಂಟಿಟಿ ಎಂಟ್ರಿ ಮಾಡಿ. ಈ 760 ಅನ್ನೋದು ಏನಂದ್ರೆ ಪ್ರೀಮಿಯಂ ಅಂದ್ರೆ ಇವಾಗ ಎಕ್ಸಾಂಪಲ್ ನೀವು ಆಪ್ಷನ್ ಚೈನ್ಗೆ ಹೋಗಿ, ಆಪ್ಷನ್ ಚೈನ್ಗೆ ಹೋದಾಗ ಬ್ಯಾಂಕ್ ನಿಫ್ಟಿ ಅಲ್ಲಿ ಇರ್ತೀರಾ. ಇದರಲ್ಲಿ ಬಂದು ಎಕ್ಸ್ಪೈರಿ ಡೇಟ್ ನಾರ್ಮಲ್ ಆಗಿ ನೋಡಿ, ಇವಾಗ 39,700 ಇದಿಲ್ಲ, ಇದನ್ನ ಎಕ್ಸ್ಪೈರಿ ಡೇಟ್ ತಗೊಳ್ಳಿ. ಎಕ್ಸ್ಪೈರಿ ಡೇಟ್ ಬಂದು ಯಾವತ್ತೂ ಅಷ್ಟೇ ಲಾಂಗರ್ ಆಗಿ ತಗೊಳ್ಳಿ, ಬೆಟರ್ ಆಗುತ್ತೆ. ಆಪ್ಷನ್ ಸೆಲ್ಲರು ಯಾವತ್ತು ಶಾರ್ಟ್ ಟೈಮ್ ತಗೊಳಕ್ ಹೋಗಬೇಡಿ. ಶಾರ್ಟ್ ಟೈಮ್ ತಗೊಂಡಷ್ಟು ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ 25th ನವೆಂಬರ್ ಇರುತ್ತೆ, 760.30 ಇರುತ್ತಲ್ಲ, ಅಂದ 760 ಇದೆ, ಇದನ್ನ ಎಂಟ್ರಿ ಮಾಡಿ. ಈ ಕಡೆ ಎಷ್ಟಿದೆ ಅದನ್ನ ಹಂಗೆ ಎಂಟ್ರಿ ಮಾಡಿ. ಎಷ್ಟಿದೆ ಇಲ್ಲಿ 665 rupees ಇದೆ, ಅದನ್ನ ಹಾಗೆ ಎಂಟ್ರಿ ಮಾಡಿ. ಸರಿನಾ, ಇಲ್ಲಿ ಅಷ್ಟೇ ಎಂಟ್ರಿ ಮಾಡಿ. ಇವಾಗ ನೋಡಿ ಇದನ್ನ ಎರಡು ಎಂಟ್ರಿ ಮಾಡ್ಬಿಟ್ರಿ, ಬಟ್ ಇದರಲ್ಲಿ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ ನೋಡ್ಬೇಕಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇವಾಗ ಮಾರ್ಕೆಟ್ ಎಲ್ಲಿದೆ ನಿಮಗೆ? ಓಕೆ, 39,700 ಅಲ್ಲಿ ಮಾರ್ಕೆಟ್ ಇದೆ. ಕರೆಕ್ಟ್ ಅಲ್ವಾ? ಇವಾಗ ಒಂದು ವೇಳೆ ಮಾರ್ಕೆಟ್ ನಿಮ್ಗೆ ನಾವು ಇವತ್ತು ತಗೊಳ್ತಾ ಇದೀವಿ, ಇವತ್ತು ಡೇಟ್ ನೋಡಿದ್ರೆ 5th ನವೆಂಬರ್. ಓಕೆನಾ? ಇನ್ನು ನಮಗೆ ನಾವು ಈ ಮಂತ್ ಎಂಡ್ ಅಲ್ಲಿ ನಾವು ಇದು ಮಾಡೋದು. ಕರೆಕ್ಟ್ ಅಲ್ವಾ? ಮಂತ್ ಎಂಡ್ ಅಲ್ಲಿವರೆಗೂ ನಮ್ಗೆ ಇದೆ ಆಲ್ಮೋಸ್ಟ್. ಇನ್ನೂ ನೋಡ್ಬೇಕಂದ್ರೆ 20 days ವರೆಗೂ ನಮಗೆ ಟೈಮ್ ಇದೆ. ಈ 20 days ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗೆ ಹೋಗ್ಲಿ ತೊಂದರೆ ಇಲ್ಲ. ಬಟ್ ನಮಗೆ ಕ್ಲೋಸಿಂಗ್ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಈ 39,700 ಒಂದ್ ವೇಳೆ ಮಾರ್ಕೆಟ್ ಬಂದು ಕ್ಲೋಸ್ ಆಯ್ತಂದ್ರೆ ನಮಗೆ ಅವಾಗ ಎಕ್ಸಾಕ್ಟ್ ಆಗಿ ಕ್ಲೋಸ್ ಆಯ್ತು, ಅವಾಗ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ, ಇಲ್ಲಿ ಒಂದು 19,000, ಇಲ್ಲಿ ಒಂದು 16,625, ಎರಡು ಸೇರಿದ್ರೆ 24,423 ರೂಪಾಯಿ ನಮಗೆ ಬಂದು ಪ್ರಾಫಿಟ್ ಬರುತ್ತೆ. ಸರಿ, ಒಂದು ನಿಮಿಷ ಈ ಕಾಲಮ್ ಅಲ್ಲ, 35,625 ರೂಪಾಯಿ ಈ ಕಾಲಮ್ ನಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ಸರಿನಾ? ದಯವಿಟ್ಟು ಒಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಕ್ಕೂ ಇದಂದ್ರೆ ಇದು ನೋಡಿ, ಒಟ್ಟು ಇದೊಂದು ಲೆಗ್ ಮಾಡಿದೀನಿ. ಕರೆಕ್ಟ್ ಅಲ್ವಾ? ಆಕ್ಚುಲಿ ನೀವು ಇಂಡಿವಿಜುವಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಬೇಕಾದ್ರೆ ಆ ಲೆಗ್ಗಿಗೆ ಅದಲ್ಲೇ ಇರುತ್ತೆ, ನೀವು ನೋಡ್ಕೊಳ್ತಾ ಇರ್ಬೋದು. ಬಟ್ ಇದು ಬಂದ್ಬಿಟ್ಟು ಸ್ಟ್ರಾಟಜಿ ಬಿಲ್ಡ್ ಮಾಡಿದಾಗ ಯಾವತ್ತು ಇಂಟ್ರೊಡ್ಯೂಸ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಬಿಗ್ನರ್ಸ್ ಇದ್ದಾಗ ಏನ್ ಮಾಡಿ ಅಂದ್ರೆ ಆಲ್ಟರ್ನೇಟ್ ಆಗಿ ಮಾಡಿ. ಅವಾಗ ಯಾವತ್ತು ಪ್ರಾಫಿಟ್ ಕಡಿಮೆ ಆದ್ರೂ ಕೂಡ ನಿಮಗೆ ಲಾಸ್ ನ ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ಆಪ್ಷನ್ ಸೇಲರ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಮೈನಸ್ ಪಾಯಿಂಟ್ ಅಂದ್ರೆ, ಆಕ್ಚುಲಿ ಆಪ್ಷನ್ ಬೈ ಸೇಲರ್ ಗೆ ಒಂದು ಪ್ರಾಫಿಟ್ ಬಂದ್ಬಿಟ್ಟು ಮಿನಿಮಮ್ ಪ್ರಾಫಿಟ್ ಇರುತ್ತೆ, ಬಟ್ ಲಾಸ್ ಬಂದು ಅನ್ಲಿಮಿಟೆಡ್ ಆಗಿರುತ್ತೆ. ಬಟ್ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ಎಕ್ಸಿಟ್ ಮಾಡಬೇಕು. ಅದು ಇದಕ್ಕೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಪ್ಷನ್ ಬೈಯರ್ಗೆ ಒನ್ಲಿ ಬಾರ್ ಪ್ರೀಮಿಯಂ ನಾವು ಏನ್ ಪೇ ಮಾಡಿರ್ತಲ್ಲ ಅದನ್ನೇ ಲಾಸ್ ಆಗುತ್ತೆ. ಬಟ್ ಆಪ್ಷನ್ ಬೈಯರ್ಗೆ ಏನ್ ಪ್ರೀಮಿಯಂ ಇರುತ್ತಲ್ಲ ಅದನ್ನೇ ಅವ್ರಿಗೆ ಲಾಭ. ಬಟ್ ಅದ್ರ ಮೇಲೆ ಮಾರ್ಕೆಟ್ ಏನೋ ಲಾಸ್ ಆಯ್ತಂದ್ರೆ ಅದು ಏನು ಅಮೌಂಟ್ ಆಗೋದು ಅದು ಅವರೇ ಡಿಪೆಂಡ್ ಮಾಡ್ತಾರೆ. ಸರಿನಾ ಫ್ರೆಂಡ್ಸ್? ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಬಗ್ಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಆವಾಗ ಅಷ್ಟೇ ಇದನ್ನ ನಿಮಗೆ ಯೂಸ್ಫುಲ್ ಆಗುತ್ತೆ. ಎಕ್ಸಾಂಪಲ್ ಒಂದು ವೇಳೆ ಇಲ್ಲಿ ನೋಡಿ ಈ ತರ ಇರುತ್ತೆ, ಒಂದು ವೇಳೆ ಇಲ್ಲ ಸರ್ ಮಾರ್ಕೆಟ್ ಬಂದ್ಬಿಟ್ಟು ಬೇರೆ ಎಲ್ಲೋ ಒಂದು ಕಡೆ ಕ್ಲೋಸ್ ಆಯ್ತು ಅಂತ ಹೇಳ್ಕೊಳ್ಳಿ. ಎಕ್ಸಾಂಪಲ್ ಇಂದ 200 ಪಾಯಿಂಟ್ಸ್ 300 ಪಾಯಿಂಟ್ಸ್ ಎಕ್ಸಾಂಪಲ್. ಇವಾಗ ಎಕ್ಸಾಂಪಲ್ ನೋಡಿ 39,000ಗೆ ಬಂದು ಕ್ಲೋಸ್ ಆದ್ರೂ ಕೂಡ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ 1,500 rupees, ಇಲ್ಲಿ ಒಂದು 16,625 rupees. ಎರಡು ಸೇರಿದ್ರು ನಿಮ್ಗೆ ಆಲ್ಮೋಸ್ಟ್ ನೋಡಿದ್ರು ಪ್ರಾಫಿಟ್ ನೋಡ್ರೆ 18,125 ರೂಪಾಯಿ ನಿಮ್ಗೆ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಕರೆಕ್ಟ್. ಇದೇ ತರನೇ ನಿಮ್ಗೆ ನಾರ್ಮಲ್ ಆಗಿರುತ್ತೆ ಅಂದ. ಇವಾಗ ಅಲ್ಲಿ ನೀವು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ 39,700 ಇತ್ತು, ಅದೇ ಬಂದು 40,000 ಅಲ್ಲೋ ಇಲ್ಲ 41,000ಗೆ ಬಂದು ಕ್ಲೋಸ್ ಆದ್ರೂ ಕೂಡ ನಿಮ್ಗೆ ಮಾರ್ಕೆಟ್ ಅಲ್ಲಿ ನೋಡಿ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೂ ಕೂಡ 3,125 ರೂಪಾಯಿವರೆಗೆ ಇರ್ತೀರಾ. ನಿಮ್ಗೆ ಪ್ರಾಫಿಟ್ ಬಂದು 3,125. ಯಾಕಂದ್ರೆ ಇಲ್ಲಿ ನಿಮ್ಗೆ 19,000 ಪ್ರಾಫಿಟ್ ಸಿಗುತ್ತೆ, ಇಲ್ಲಿ 15,875 ರೂಪಾಯಿ ಸಿಗುತ್ತೆ. ಬಟ್ ಅದಕ್ಕೇನೆ ಹೇಳ್ತಿರೋದು, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ನೋಡ್ಬೇಕಾದ್ರೆ ಏನಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಎಂಟ್ರಿ ಮಾಡಿ ಇದು ನೋಡಿ ಈ ತರ ಶೋ ಆಗ್ತಾ ಇರ್ತದೆ, ಒಂದು ಡಿಜಿಟಲ್ ಫಾರ್ಮ್ಸ್ ಎಲ್ಲ ತೋರಿಸ್ತಾ ಇರ್ತದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ -59,718 ರೂಪೀಸ್ ಇರ್ತಲ್ಲ, ಈ ಮೈನಸ್ ಬಂದು ನಿಮಗೆ ಲಾಸ್. ಇಲ್ಲಿ ನೋಡಿ 16,642 ಇರುತ್ತೆ, ಇಲ್ಲಿ ಏನು ಸಿಂಬಲ್ ಇರಲ್ಲ. ಇದುವೇ ನಿಮಗೆ ಪ್ರಾಫಿಟ್. ಇದು ಪಾಸಿಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿರುತ್ತೆ. ಬಟ್ ಇದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಎಡ್ಜಿಂಗ್ ನ ನೀವು ಕರೆಕ್ಟ್ ಆಗಿ ತಗೋಬೇಕು. ಎಕ್ಸಾಂಪಲ್ ನೋಡಿ, ಇವಾಗ ಎಕ್ಸಾಂಪಲ್ ಇಲ್ಲೇ ಕೊಟ್ಟು ತಗೊಳ್ಳಿ, ಹಡ್ದ ಮನಿ ತೊಗೊಂಡಿರ 39,700. ಇವಾಗ ಎಲ್ಲಿಂದ ನಿಮಗೆ ಲಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಆವಾಗ ಎಕ್ಸಿಟ್ ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪ್ರಾಫಿಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಬಂದ್ಬಿಟ್ಟು 38,900 ಮೇಲೆ ಇದ್ರೆ ಮಾತ್ರ ನಿಮಗೆ ಮಾರ್ಕೆಟ್ ಇದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಕೆಳಗಡೆ ಹೋಯ್ತು ಅಂದ್ರೆ ನಿಮಗೆ ಲಾಸ್ ನ ನೀವು ಬುಕ್ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ನೀವು ಹೇಳ್ತಾ ಇರೋದು, ಇಲ್ಲಿ ನಾವು ಎಲ್ಲೋ ಲೈನ್ಸ್ ಹಾಕಿರ್ತೀವಲ್ಲ ಈ ಜಾಗದಲ್ಲಿ ನೀವು ಆಲ್ಮೋಸ್ಟ್ ಬಂದ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ರೆ ಬೆಟರ್ ಆಗಿರುತ್ತೆ.
ಸರಿನಾ? ಅದೇ ತರ. ಬಟ್ ಅದೇ ತರನೇ ಇಲ್ಲಿ ಈ ಕಡೆ ಹೇಳ್ಬೇಕಂದ್ರೆ ಇದರಲ್ಲಿ ಓಕೆ, ಇವಾಗ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಇರುತ್ತಲ್ಲ, ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಾಗಲೂ ನೀವು ಪ್ರಾಫಿಟ್ ಮಾಡ್ಕೊಂಡು ಬರಬೇಕು. ಇದು 19,000ನೇ ಮ್ಯಾಕ್ಸಿಮಮ್ ಪ್ರಾಫಿಟ್. ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರುತ್ತೆ ಇಲ್ಲಿಗೆ? 19,000 ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಓಕೆ, ಅಂತ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲಿ ಬರುತ್ತೆ 19,000 ಬರುತ್ತೆ. ಒಂದೇ ಕೆಳಗಡೆ ಕ್ಲೋಸ್ ಆಯ್ತು ತಗೊಳ್ಳಿ, ಆವಾಗ ಅಷ್ಟೇ ನಿಮಗೆ ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಇದ್ರ ಮೇಲೆ ಎಷ್ಟೇ ಹೋದ್ರು ನಿಮ್ಗೆ ಇದೇ ಪ್ರಾಫಿಟ್. ಅದೇ ತರ ಕಾಲ್ ನಲ್ಲಿ ಅಷ್ಟೇ ನಿಮಗೆ ಹೇಳ್ಬೇಕಂದ್ರೆ, ಕಾಲ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಬಂದ್ಬಿಟ್ಟು 16,225 rupees ಇದೆ ಮ್ಯಾಕ್ಸಿಮಮ್ ನಿಮ್ಗೆ ಪ್ರಾಫಿಟ್. ಬಟ್ ಇಲ್ಲಿಂದ ಒಂದು 500 ಪಾಯಿಂಟ್ಸ್ ಕೆಳಗಡೆ ಎಷ್ಟೇ ಹೋದ್ರು ಇದಕ್ಕೆ ಮೇಲೆ ಒಂದು ರೂಪಾಯಿ ನಿಮಗೆ ಪ್ರಾಫಿಟ್ ಸಿಗಲ್ಲ. ಬಟ್ ಇದಕ್ಕಿಂತ ಮೇಲೆ ಒಂದೇ ಸ್ಟಾಕ್ ಪ್ರೈಸ್ ಮೇಲೆ ಹೋಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಲಾಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ 41,000 ಹೋಯ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ ನಿಮಗೆ ನೋಡಿ 15,875 ರೂಪಾಯಿ ಲಾಸ್ ಬರುತ್ತೆ. ಇಲ್ಲಿ ಒಂದು 19,000 ಆಲ್ಮೋಸ್ಟ್ ಮೈನಸ್ ಮಾಡಿದ್ರೆ ನಿಮಗೆ 3,125 ರೂಪಾಯಿ ನಿಮಗೆ ಲಾಸ್ ಅಲ್ಲಿ ಇರ್ತೀರಾ. ಅದಕ್ಕೆ ಹೇಳೋದು ಇಲ್ಲಿ ನೀವು ಆದಷ್ಟು ಎಷ್ಟು ಬೇಗ ಆಗುತ್ತೋ ನಿಮಗೆ, ಇವಾಗ ನೀವು ಇವಾಗ ಎಕ್ಸಾಂಪಲ್ ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ? 35,625 ರೂಪಾಯಿ ಇರುತ್ತೆ. ಬಟ್ ಇದರಲ್ಲಿ ನೀವು 20,000 ಬಂತಂದ್ರೆ ಪ್ರಾಫಿಟ್ ಬಂತಂದ್ರೆ ನೀವು ಆಟೋಮೆಟಿಕ್ ಆಗಿ ಬುಕ್ ಮಾಡ್ಕೊಳ್ಳಿ. ಓಕೆ, ನೀವು ಪೇಪರ್ ಟ್ರೇಡ್ ಆದ್ರೂ ಮಾಡಿ, ಇಲ್ಲಾಂದ್ರೆ ರಿಯಲ್ ಮಾರ್ಕೆಟ್ ಅಲ್ಲ ಮಾಡಿ. ಬಟ್ ರಿಯಲ್ ಮಾರ್ಕೆಟ್ ಮಾಡೋದಕ್ಕೆ ನಾವು ಸಜೆಷನ್ ಮಾಡೋದಿಲ್ಲ, ಮಾಡಲು ಕೂಡುದು. ಯಾಕಂದ್ರೆ ಇದು ಮನಿ ನಿಮ್ಗೆ ಇಂಪಾರ್ಟೆಂಟ್ ಅದರಿಂದ. ಬಟ್ ಇದು ನಾವು ಹೇಳ್ತಾ ಇರೋದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಇದನ್ನ ನಾನು ಯಾಕೆ ಹೇಳ್ತಾ ಇದ್ರೆ ಇದೇ ತರನೇ ನೀವು ಒಂದೊಂದಾಗಿ ಯೂಸ್ ಮಾಡಿ, ಅವಾಗ ಈ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ತುಂಬಾನೇ ಯೂಸ್ಫುಲ್ ಇರುತ್ತೆ. ಸರಿನಾ ಫ್ರೆಂಡ್ಸ್? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಒಂದು ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇನ್ನೂ ಬೇಕಾದ್ರೆ